ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರವಾಹಕ್ಕೆ ತುತ್ತಾದ ಬಂಟ್ವಾಳ ಉಪ್ಪಿನಂಗಡಿ ಪ್ರದೇಶಗಳಿಗೆ ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿ ಅಧಿಕಾರಿಗಳಿಗೆ ಸೂಕ್ತ ಕ್ರಮ ವಹಿಸುವಂತೆ ಸೂಚನೆಯನ್ನು ನೀಡಿದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಅವರು, ನಿನ್ನೆ ಸುರಿದ ಭಾರೀ ಮಳೆಗೆ ಜಿಲ್ಲೆಯ ಹಲವು ಕಡೆಗಳಿಗೆ ನೀರು ನುಗ್ಗಿ ಹಾನಿಯಾಗಿದೆ. ಈಗಾಗಲೇ ಹಾನಿಗೊಳಗಾದ ಪ್ರದೇಶಗಳಿಗೆ ಅಧಿಕಾರಿಗಳನ್ನು ಕಳುಹಿಸಲಾಗಿದ್ದು ನಷ್ಟದ ಮಾಹಿತಿಯನ್ನು ಕಲೆ ಹಾಕಲಾಗುತ್ತಿದೆ. ಹಾನಿಗೊಳಗಾದವರಿಗೆ ತಕ್ಷಣವೇ ಪರಿಹಾರವನ್ನು ನೀಡಲು ವ್ಯವಸ್ಥೆ ಮಾಡಲಾಗಿದೆ. ಎನ್ಡಿಆರ್ಎಫ್ ಮೂಲಕ ಪರಿಹಾರವನ್ನು ಒದಗಿಸಲಾಗುತ್ತದೆ. ಉಪ್ಪಿನಂಗಡಿ ನೇತ್ರಾವತಿ ನದಿ ತಟದಲ್ಲಿ ಹೋಮ್ ಗಾರ್ಡ್ಗಳನ್ನು ನಿಯೋಜಿಸಲಾಗಿದ್ದು ಎನ್ಡಿಆರ್ಎಫ್ ತಂಡವನ್ನು ಸಮೀಪದಲ್ಲೇ ಸನ್ನದ್ಧ ರೀತಿಯಲ್ಲಿ ಇರಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ನಿನ್ನೆ ಒಂದು ಭಾರಿ ಮಳೆಯಿಂದ ನೇತ್ರಾವತಿಯಲ್ಲಿ ನೀರು ಹೆಚ್ಚಿನ ಮಟ್ಟಕ್ಕೆ ಹರಿತಾ ಇರುವಂಥ ಒಂದು ಹಿನ್ನೆಲೆಯಲ್ಲಿ ಹಲವಾರು ಕಡೆ ಏನು ಬಂಟ್ವಾಳಲ್ಲಿ 2-3 ಕಡೆ ಮತ್ತು ಉಪ್ಪಿನಂಗಡಿ ಮತ್ತು ಬೆಳ್ತಂಗಡಿಯಲ್ಲಿ ಒಂದು ಸ್ಥಳದಲ್ಲಿ ಈ ಥರ ಹಲವಾರು ಕಡೆ ಏನೇನು ಹಾನಿಗಳಾಗಿದ್ದಾವೆ, ಯಾವ ರೀತಿಯ ಸಮಸ್ಯೆಗಳಿದೆ ಅಂತ ನಾವು ವೀಕ್ಷಣೆ ಮಾಡಲು ಇವತ್ತು ಬಂದಿದ್ದೀವಿ. ನಿನ್ನೆಯನ್ನು ಎಲ್ಲ ತಂಡಗಳು ಸ್ಥಳದಲ್ಲಿದ್ದರೂ ಅವರಿಗೆ ಪರ್ಯಾಯ ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ಬಂಟ್ವಾಳದಲ್ಲಿ ಕೂಡ ನೀರು ಇಳಿಕೆ ಆಗಿರೋದ್ರಿಂದ ಎಲ್ಲರೂ ಕೂಡ ವಾಪಸ್ಸು ಅವ್ರ ಮನೆಗಳಿಗೆ ತರಲುವಂಥ ಇದು ಕೂಡ ಆಗಿದೆ. ಇಲ್ಲಿ ವಿಶೇಷವಾಗಿ ಉಪ್ಪಿನಂಗಡಿಯಲ್ಲಿ ದೇವಸ್ಥಾನದ ಮುಂದೆ ನೀರು ಸಂಗಮ ಆಗುವಂಥ ಒಂದು ವಿಶೇಷತೆ ಇರುವುದರಿಂದ ಜನರು ಸಹ ನಿನ್ನೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದು, ಪೊಲೀಸು ಮತ್ತು ರೆವೆನ್ಯೂ ಇಲಾಖೆ ಮತ್ತು ಪಂಚಾಯತ್ ಅವರು ಎಲ್ಲರೂ ಟೆಂಪಲ್ ಸಮಿತಿಯವರ ಒಂದು ಹೊಂದಾಣಿಕೆ ಜೊತೆಗೆ ಅದನ್ನು ಒಂದು ಯಾವುದು ಸಮಸ್ಯೆ ಇಲ್ಲದೆ ಆ ಒಂದು ಇದನ್ನು ಜನರು ವೀಕ್ಷಣೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಅವರಿಗೆ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಇಲ್ಲಿ ಏನು ಮುನ್ನೆಚ್ಚರಿಕೆ ಕ್ರಮಗಳು ವಹಿಸಬೇಕು ಅದಕ್ಕೆ ಇಲ್ಲಿ ಸ್ಥಳೀಯವಾಗಿಯೇ ಹೋಮ್ ಗಾರ್ಡ್ಸು ಮತ್ತು ತಂಡ ಇಲ್ಲೇ ಇದೆ. NDRF ತಂಡನೂ ಕೂಡ ಇಲ್ಲೇ ಹತ್ತಿರದಲ್ಲೇ ನಾವು ಅದಕ್ಕೆ ಸ್ಟೇಷನ್ ಮಾಡಿದ್ದೇವೆ. ಸೊ ವಿ ಆರ್ ಪ್ರಿಪೇರ್ಡ್. ಬಟ್ ಇಲ್ಲಿ ಏನಾದರೂ ಲ್ಯಾಂಡ್ಸ್ಲೈಡ್ ಆಗುವಂಥದ್ದು ಸಣ್ಣ ಮಟ್ಟದ್ದು, ಬಟ್ ಆದರೆ ರೋಡ್ ಹತ್ತಿರ ಇರುವಂಥ ಲ್ಯಾಂಡ್ಸ್ಲೈಡ್ಸ್ ಆಗುವಂಥ ಸ್ಥಳಗಳನ್ನು ಸಹ ವೀಕ್ಷಣೆ ಮಾಡಿ. ಶಿರಾಡಿ ಘಾಟಲ್ಲಿ ನೀವು ನೋಡಿದ್ದೀರಾ, ಮೊನ್ನೆ ನಾವು ಖುದ್ದು ಆ ಸ್ಥಳಕ್ಕೆ PWD ಅವ್ರ ಜೊತೆ ಹೋಗಿ ಭೇಟಿ ಮಾಡಿದ್ವಿ. ನೆಕ್ಸ್ಟ್ ಡೇನೇ ಅದು ದೊಡ್ಡ ಮಟ್ಟದಲ್ಲಿ ಕುಸಿತ ಆಗಿದೆ. ಅಲ್ಲಿ ಏನಾಗ್ತದೆ ಅಂದರೆ ಕೆಸರು ಮಯವಾಗಿದೆ. ಅದು ಅಂದರೆ ಕೆಸರನ್ನ ತೆಗೆದರೆ ಮತ್ತೆ ಕೆಸರು ಬೀಳುವಂಥ ರೀತಿಯಲ್ಲಿ ಅದು ಒಂದು ಡಿಸ್ಟೆಬಿಲೈಸ್ ಆಗಿರುವಂಥ ಒಂದು ವಾತಾವರಣ ಅಲ್ಲಿದೆ. ಸೊ ಬಟ್ ಈಗ ಅದನ್ನು ಕ್ಲೋಸ್ ಮಾಡದೆ ಆದಷ್ಟು ಓಪನ್ ಮಾಡಿಕೊಂಡು ಒಂದೊಂದಾಗಿ ಬಿಡ್ತಾ ಇರುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಸ್ವಲ್ಪ ಮಳೆ ಇದು ಕಡಿಮೆ ಆದ ನಂತರ ಅದೊಂದು ಸ್ಟೆಬಿಲಿಟಿ ಆಗಬೇಕಾಗುತ್ತೆ. ಅದರ್ವೈಸ್ ದೇ ಆರ್ ಮ್ಯಾನೇಜಿಂಗ್, ನಾಟ್ ಕ್ಲೋಸಿಂಗ್ ದ ರೋಡ್. ಚಾರ್ಮಡಿ ಘಾಟ್ ಕ್ಲೋಸ್ ಆಗಿಲ್ಲ, ಚಾರ್ಮಡಿ ಘಾಟ್ ಓಪನ್ ಆಗಿಯೇ ಇದೆ. ಬಟ್ ಗಣರ ವಾಹನಗಳು ಅಲ್ಲಿ ಹೋಗಲಿಕ್ಕೆ ಅವಕಾಶ ಇಲ್ಲ, ಅದು ಹೋಗಲಿಕ್ಕೂ ಕಷ್ಟ ಸಾಧ್ಯನೂ ಹೌದು. ಅದರಿಂದ ಅಲ್ಲಿ ಹೆವಿ ವೆಹಿಕಲ್ಸ್ ಹೋಗೋಕ್ಕಾಗಲ್ಲ. ಬಟ್ ನಮ್ಮ ಕೊಡಗಿನ ರಸ್ತೆನೂ ಸಹ ಓಪನ್ ಇರೋದ್ರಿಂದ ಈಗ ಏನು ಸಮಸ್ಯೆ ಇಲ್ಲ, ಸಂಚಾರಕ್ಕೆ ಏನು ಸಮಸ್ಯೆ ಇಲ್ಲ. ಅನೀಶ್, V4 ನ್ಯೂಸ್, ಪುತ್ತೂರು.